ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ದೇವರ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡಿ. ಕೀರ್ತನೆಗಳು 103 ಪ್ರತಿಯೊಬ್ಬ ವಿಶ್ವಾಸಿಗೆ ಆಳವಾದ ಪಾಠವಾಗಿದೆ. ದೇವರನ್ನು ಕೊಂಡಾಡು ಎಂದು ದಾವೀದನು ತನ್ನ ಆತ್ಮಕ್ಕೆ ಆಜ್ಞಾಪಿಸುತ್ತಾನೆ. ಕಳೆದ ವಾರ ನಾವು ಅದನ್ನು ಕಲಿತಿದ್ದೇವೆ. ಕೀರ್ತನೆಗಳು 103:2 ದಾವೀದನು ತನ್ನನ್ನು ನೆನಪಿಸಿಕೊಳ್ಳಲು ಮಾತನಾಡುತ್ತಿದ್ದಾನೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಅವನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಅವನು ತನ್ನ ಸ್ವಂತ ಹೃದಯಕ್ಕೆ ಸ್ವಾಂತನ ಮಾಡುತ್ತಿದ್ದಾನೆ. ಅವನು ತನ್ನೊಂದಿಗೆ ಮಾತನಾಡಲು ಮೂರ್ಖನಲ್ಲ. ಅವನು ದೇವರನ್ನು ಸ್ತುತಿಸುವ ತನ್ನ ಕರ್ತವ್ಯವನ್ನು ತಾನೇ ಪ್ರಚೋದಿಸುತ್ತಿದ್ದಾನೆ. ಇಲ್ಲಿಯವರೆಗೂ ತನ್ನನ್ನು ಆಶೀರ್ವದಿಸುವುದು ದೇವರು ಎಂದು ಅವನಿಗೆ ತಿಳಿದಿತ್ತು. ಅವನ ಕೃತಜ್ಞತೆಯ ಹೃದಯದಿಂದ ತನ್ನನ್ನು ನೆನಪಿಸಿಕೊಳ್ಳುತ್ತಿದ್ದಾನೆ. ದೇವರನ್ನು ಸ್ತುತಿಸಬೇಕೆಂದರೆ ನಾವು ಆತನಿಂದ ಪಡೆದ ಕರುಣೆಗಳ ಕೃತಜ್ಞತೆಯ ಸ್ಮರಣೆ ಯಾವಾಗಲೂ ನಮ್ಮಲ್ಲಿ ಇರಬೇಕು. ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂದು ಕೀರ್ತನಗಾರನು ತನ್ನನ್ನು ಹೇಳುತ್ತಾನೆ. ದಾವೀದನು ಪಾಪ ಮಾಡಿದನು. ಅವನು ದೇವರಿಂದ ಕ್ಷಮಿಸಲ್ಪಟ್ಟಿದ್ದರೂ ಸಹ ಅವನು ತನ್ನ ಪಾಪಗಳ ಪರಿಣಾಮಗಳನ್ನು ಎದುರಿಸುತ್ತಾನೆ. ಅವನು ತನ್ನ ಜೀವಿತಾವಧಿಯಲ್ಲಿ ಅನೇಕ ದುರಂತಗಳನ್ನು ಎದುರಿಸಿದರು. ಆದರೂ ಅವನು ಹೆಚ್ಚಿನ ನಂಬಿಕೆಯನ್ನು ಹೊಂದಿದನು ಮತ್ತು ದೇವರಿಗೆ ಉತ್ಕಟವಾದ ಸ್ತುತಿಯನ್ನು ಅರ್ಪಿಸಿದನು. ದಾವೀದನು ಕೃತಜ್ಞತೆಯ ವ್ಯಕ್ತಿಯಾಗಿದ್ದನು. ಈ ಕೀರ್ತನೆಯು ಪ್ರತಿ ಪೀಳಿಗೆಯ ವಿಶ್ವಾಸಿಗಳಿಗೆ ಸೂಚನೆ ಮತ್ತು ಪ್ರೋತ್ಸಾಹವಾಗಿದೆ. ನಾವು ಎಲ್ಲಿಂದ ಬಂದಿದ್ದೇವೆ ಎಂಬುದನ್ನು ಯಾವತ್ತೂ ಮರೆಯಬಾರದು. ನಾವು ಆತನ ಕೃಪೆ ಮತ್ತು ಕರುಣೆಯನ್ನು ಮರೆಯಬಾರದು. ಯೇಸು ನಮ್ಮ ಜೀವನದಲ್ಲಿ ಬರುವ ಮೊದಲು ನಮ್ಮ ಜೀವನ ಹೇಗಿತ್ತು ಎಂಬುದನ್ನು ನಾವು ಮರೆಯಬಾರದು. ನಮ್ಮಲ್ಲಿ ಹೆಚ್ಚಿನವರಿಗೆ ನಾವು ಆಶೀರ್ವಾದವನ್ನು ಪಡೆದಾಗ ಒಂದು ಕ್ಷಣ ಸಂತೋಷವಾಗಿರುತ್ತೇವೆ. ಆದರೆ ಹೆಚ್ಚಿನ ಸಮಯ ನಾವು ಚಿಂತೆಯಲ್ಲಿರುತ್ತೇವೆ ಮತ್ತು ಗೊಣಗುತ್ತಾ ದೂರ ನೀಡುತ್ತಾ ಹೋಗುತ್ತೇವೆ, ಅಲ್ಲವೇ? ದೇವರೇನಾದರೂ ಕೊಟ್ಟಿದ್ದರೆ ಸ್ವಲ್ಪ ಸಮಯ ನಾವು ಸಂತೋಷಿಸುತ್ತೇವೆ ಮತ್ತು ನಾವು ಯೋಚಿಸುತ್ತೇವೆ, ಚಿಂತಿಸುತ್ತೇವೆ, ಗೊಣಗಾಡುತ್ತೇವೆ, ದೂರ ನೀಡುತ್ತೇವೆ. ಇದೇ ನಮ್ಮ ಜೀವನ ಶೈಲಿ. ಮರುಭೂಮಿಯಲ್ಲಿ ಇಸ್ರಾಯೇಲರ ಕಥೆಯು ನಾವು ನೆನಪಿಸಿಕೊಳ್ಳಬೇಕು. ದೇವರು ಅವರನ್ನು ಗುಲಾಮಗಿರಿಯಿಂದ ರಕ್ಷಿಸಿದನು ಮತ್ತು ಅವರ ಎಲ್ಲ ಅಗತ್ಯಗಳನ್ನು ಒದಗಿಸಿದನು. ಆದರೆ ಪ್ರತಿಯೊಂದು ಕಷ್ಟಕರ ಪರಿಸ್ಥಿತಿಯಲ್ಲಿ ಅವರು ದೇವರನ್ನು ನಂಬುವ ಬದಲು ಚಿಂತಿಸುವುದನ್ನು, ಗೊಣಗುವುದನ್ನು ಆರಿಸಿಕೊಂಡರು. ಈಜಿಪ್ತಿನವರು ಮತ್ತು ಕೆಂಪ ಸಮುದ್ರದ ನಡುವೆ ಇಸ್ರಾಯೇಲಿಯರನ್ನು ನಡೆಸಿದನು ದೇವರು. ಇಸ್ರಾಯೇಲಿಯರನ್ನು ಮರುಭೂಮಿಗೆ ಕರೆದೊಯ್ದಿರುವುದು ದೇವರೇ, ಅಲ್ಲವೇ? ಅದೇ ತರ ನಮ್ಮ ಜೀವನದಲ್ಲಿ ದೇವರ ದಿವ್ಯ ಹಸ್ತದ ದೃಷ್ಟಿಯನ್ನು ನಾವು ಕಳೆದುಕೊಳ್ಳುವುದು ಸುಲಭವಾಗಿದೆ. ದೇವರ ಸಾರ್ವಭೌಮ ಇಚ್ಛೆಯ ಹೊರಗೆ ಏನು ನಮ್ಮ ಜೀವನದಲ್ಲಿ ನಡೆಯುವುದಿಲ್ಲ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮಗೆ ಕಷ್ಟ ಇದ್ದರು, ನೋವಿದ್ರು ದೇವರು ನೋಡುತ್ತಾರೆ. ಎಲ್ಲದಕ್ಕೂ ಒಂದು ಉದ್ದೇಶ ಇದೆ ಎಂದು ನಾವು ನಮ್ಮನ್ನು ನೆನಪಿಸಿಕೊಳ್ಳಬೇಕು. ಏಕೆಂದರೆ ಈ ಆತ್ಮೀಯ ಜೀವನ ನಾವು ಯೇಸು ಹತ್ರ ಬರುವ ತನಕ ನಾವು ಜೀವನ ಮಾಡಲಿಲ್ಲ, ಅಲ್ಲವೇ? ಇದೊಂದು ಹೊಸ ಜೀವನ. ನಾವು ಹೊಸ ಜೀವನ ಮಾಡುವುದಕ್ಕೆ ಯೇಸು ಹತ್ರ ಬಂದಿರುವುದು. ಸೊ ಅದು ಹೇಗೆ ಮಾಡುವುದು ಎಂದು ಬೈಬಲಲ್ಲಿ ಬರೆದಿದೆ. ಅದು ನಾವು ಬೈಬಲ್ ಓದಿ ನಮ್ಮನ್ನು ನೆನಪಿಸುತ್ತಾ ಇರಬೇಕು. ನಮಗೊಂದು ಕಷ್ಟ ಬಂದರೆ ನಾವು ತಕ್ಷಣ ದುಃಖಿತರಾಗುತ್ತೇವೆ, ಗೊಣಗಾಡುತ್ತೇವೆ, ಅಲ್ಲವೇ? ಆದರೆ ನಾವು ದೇವರನ್ನು ನಂಬಿ ನಡೆಯಬೇಕು. ಇಸ್ರಾಯೇಲಿಯರಂತೆ ನಾವು ಎದುರಿಸುತ್ತಿರುವ ಪ್ರತಿಯೊಂದು ಸಮಸ್ಯೆಗೆ ದೇವರು ನಮ್ಮನ್ನು ಮುನ್ನಡೆಸುತ್ತಾನೆ. ಅವನ ಮೇಲೆ ಅವಲಂಬಿತರಾಗಿ ಮತ್ತು ನಮ್ಮ ಶುದ್ಧೀಕರಣ ಭಾಗವನ್ನು ನಾವು ಮಾಡಬೇಕು. ಇದು ದೇವರ ಮಾರ್ಗವಾಗಿದೆ. ಇದೆಲ್ಲ ನಮ್ಮನ್ನು ನಾವು ನೆನಪಿಸಿಕೊಳ್ಳಬೇಕು. ಇದು ಹೊಸ ಸಬ್ಜೆಕ್ಟು, ಇದು ಹೊಸ ಜೀವನ ಶೈಲಿ ನಮಗೆ. ಅದಕ್ಕೆ ಬೈಬಲ್ ಓದಿ ನಮ್ಮನ್ನು ನಾವೇ ನೆನಪಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನಮ್ಮ ಜೀವನ ಎಂದಿಗೂ ಪ್ರಗತಿಯಾಗುವುದಿಲ್ಲ. ಹಲ್ಲೆಲೂಯಾ. ದೇವರು ನಮ್ಮ ತೊಂದರೆಗಳನ್ನು ನಿಯಂತ್ರಿಸುತ್ತಾನೆ. ಚಿಂತಿಸುವುದನ್ನು ಮತ್ತು ದೂರ ನೀಡುವುದನ್ನು ನಾವು ನಿಲ್ಲಿಸಬೇಕು. ದೇವರನ್ನು ನಂಬಬೇಕು. ನಾವು ಕಷ್ಟಕರ ಪರಿಸ್ಥಿತಿಯನ್ನು ಎದುರಿಸಿದಾಗ ನಮ್ಮ ಚಿಂತೆ ಮತ್ತು ಗೊಣಗಾಟವು ದೇವರ ಮೇಲಿನ ನಮ್ಮ ನಂಬಿಕೆಯ ಕೊರತೆಯಾಗಿದೆ. ನಾವು ಹಳೆಯ ಜೀವನ ಎಲ್ಲ ಬಿಟ್ಬಿಟ್ಟು ಹೊಸ ಜೀವನವನ್ನು ನಡೆಸಲು ಕ್ರಿಸ್ತನ ಬಳಿಗೆ ಬಂದಿದ್ದೇವೆ. ಆ ಸಿಲೆಬಸ್ ಎಲ್ಲಿ ಇದೆ? ಬೈಬಲ್ ಅಲ್ಲಿ ಇದೆ. ಮತ್ತೆ ಆ ಸಿಲೆಬಸ್ ನಮಗೆ ಗೊತ್ತಿಲ್ಲದಿದ್ದರೆ ನಮಗೆ ಜೀವನ ಮಾಡಕ್ಕಾಗತ್ತಾ? ಇಲ್ಲ. ಅದಕ್ಕೆ ದೇವರ ಮಕ್ಕಳು ಡೈಲಿ
ಬೈಬಲ್ ಓದಬೇಕು, ಅದಕ್ಕೆ ಸೆಪ್ರೇಟ್ ಆಗಿ ಸಮಯ ತೆಗೆದಿಡಬೇಕು. ಬೈಬಲ್ ಓದಬೇಕು, ಅದು ನೀವು ಬೈ ಹಾರ್ಟ್ ಮಾಡಬೇಕು, ಅದು ನೀವು ರಿಪೀಟ್ ಮಾಡುತ್ತಾ ಇರಬೇಕು. ಇಲ್ಲದಿದ್ದರೆ ನಮ್ಮ ಜೀವನ ಇನ್ನೂ ತುಂಬಾ ಕಷ್ಟಕರವಾಗುತ್ತದೆ. ನಮಗೆ ತಿಳಿದಿದೆ ನಮ್ಮ ಕೆಟ್ಟ ಸನ್ನಿವೇಶಗಳ ಬಗ್ಗೆ ನಾವು ಏನನ್ನೂ ಮಾಡಲಾಗುವುದಿಲ್ಲ. ಆದ್ದರಿಂದ ನಮ್ಮ ಶಕ್ತಿಯಲ್ಲಿ ನಾವೇನು ಮಾಡುತ್ತೇವೆ, ನಾವು ಚಿಂತಿಸುತ್ತೇವೆ. ನಾವು ಚಿಂತಿಸುತ್ತಿರುವಾಗ ನಾವು ಏನನ್ನಾದರೂ ಮಾಡುತ್ತೇವೆ ಎಂದು ನಾವು ಭಾವಿಸುತ್ತೇವೆ. ಪೂರ್ವಭಾವಿ ಕಾರ್ಯಗಳನ್ನು ನಾವು ತೆಗೆದುಕೊಳ್ಳುವುದು ತಪ್ಪಿಸುತ್ತೇವೆ. ವಾಸ್ತವವಾಗಿ ನಾವು ಚಿಂತಿಸುತ್ತಿದ್ದರೆ ನಾವು ನಮ್ಮ ಪ್ರಗತಿಗೆ ಪೂರ್ಣ ವಿರಾಮ ಹಾಕುತ್ತೇವೆ ಮತ್ತು ನಮ್ಮ ಸಮಸ್ಯೆಗಳಿಗೆ ಯಾವ ಪ್ರಗತಿಯಾಗುವುದಿಲ್ಲ. ಇದು ನಾವು ಮರೆಯಬಾರದು. ನಾವು ಚಿಂತಿಸುತ್ತಾ ಇದ್ದರೆ ಅಲ್ಲೇ ಫುಲ್ ಸ್ಟಾಪ್, ನಮ್ಮ ಜೀವನ ಮುಂದೆ ಹೋಗುವುದಿಲ್ಲ. ಆದರೆ ಹೌದು, ನಮಗೆ ತೊಂದರೆ ಇದೆ, ನಮಗೆ ಕಷ್ಟ ಇದೆ, ನಮಗೆ ಏನೂ ಮಾಡೋಕ್ಕಾಗಲ್ಲ. ಆದರೆ ನಮಗೆ ಗೊತ್ತಿದೆ ದೇವರಿಗೆ ಮಾಡೋಕ್ಕಾಗತ್ತೆ. ನಾವೆಲ್ಲರೂ ವಿಶ್ವಾಸಿಗಳು ಅಲ್ಲವೇ? ದೇವರನ್ನು ನಂಬಿಬಿಟ್ಟು ನಾವು ದೇವರ ಹತ್ರ ಬಂದಿದ್ದೇವೆ. ವಿ ಆರ್ ಕಾಲ್ಡ್ ಬಿಲೀವರ್ಸ್. ನಾವು ಬಿಲೀವರ್ಸ್ ಆಗಿ, ವಿಶ್ವಾಸಿಗಳಾಗಿ ಜೀವನ ಮಾಡಬೇಕು. ಹೌದು, ತುಂಬ ನೋವು ಉಂಟಾಗುತ್ತದೆ. ಆದರೆ ದೇವರನ್ನು ನಂಬಿ ದೇವರ ದಾರಿಯಲ್ಲಿ ನಾವು ನಡೆಯೋದಿಕ್ಕೆ ನಮಗೆ ಶಕ್ತಿ ಬೇಕು. ಅದಕ್ಕೆ ಪ್ರಾರ್ಥಿಸಬೇಕು. ನಾವು ಹಾಗೇ ಮಾಡುವುದಕ್ಕೆ ಪರಿಶೀಲಿಸಬೇಕು. ನಾವು ನಮ್ಮ ಸಮಸ್ಯೆಗಳ ಬಗ್ಗೆ ಚಿಂತಿಸುತ್ತಿರುವಾಗ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ವಿಷಯ ಏನೆಂದರೆ, ನಾವು ದೇವರಿಗೆ ನಮ್ಮ ಸಮಸ್ಯೆಗಳನ್ನು ನಿಯಂತ್ರಿಸಲು ಬಿಡುವುದಿಲ್ಲ. ನಾವು ಚಿಂತಿಸುತ್ತಿರುವಾಗ ನಾವು ನಮ್ಮ ಸಮಸ್ಯೆಗಳನ್ನು ನಿಯಂತ್ರಿಸುತ್ತೇವೆ. ನಾವೇ ಸ್ಟಾಪ್ ಮಾಡಿ ಅಲ್ಲಿ ಇರ್ತೇವೆ, ಪ್ರಾರ್ಥಿಸುತ್ತೇವೆ, ಮತ್ತೆ ನಾವು ಅದರ ಬಗ್ಗೆ ಚಿಂತಿಸುತ್ತೇವೆ. ಅದರಿಂದ ಏನಾಗುತ್ತೆ ಅಂದರೆ ನಮಗೆ ಏನು ಪ್ರಗತಿ ಉಂಟಾಗುವುದಿಲ್ಲ. ನಮ್ಮ ಸಮಸ್ಯೆಗಳು ಇನ್ನೂ ಕಷ್ಟಕರವಾಗುತ್ತದೆ. ಹಲ್ಲೆಲೂಯಾ. ಕೀರ್ತನಗಾರನು ಹೇಳುತ್ತಾನೆ, ದೇವರ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನಾವು ಈಗಾಗಲೇ ಪಡೆದಿರುವ ದೇವರ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಮರೆತು ಬಿಡುವ ನಮ್ಮ ಆ ಕೆಟ್ಟ ಅಭ್ಯಾಸವನ್ನು ನಾವು ಜಯಿಸಬೇಕು ಅಲ್ವೇ? ನಾವೆಲ್ಲರೂ ನಮಗೆ ಕೃತಜ್ಞತೆ ಇಲ್ಲ. ದೇವರಿಂದ ನಮಗೆ ಎಷ್ಟೊಂದು ಉಪಕಾರಗಳು ಸಿಗಿದೆ ಅಲ್ಲವೇ? ಯಾರಿಗೂ ಹೇಳಕ್ಕಾಗಿಲ್ಲ ನನಗೇನು ಸಿಗಲಿಲ್ಲ ಅಂತ. ಯೇಸುದೇವರು ನಮ್ಮ ಜೀವನದಲ್ಲಿ ಬರಲಿಲ್ಲದಿದ್ದರೆ ಇವತ್ತು ತನಕ ನಮ್ಮ ಜೀವನ ಹೇಗೆ ಇತ್ತು ಅಂತ ನಾವು ಯೋಚಿಸಬೇಕು. ಆವಾಗ ಗೊತ್ತಾಗುತ್ತೆ ದೇವರೆಷ್ಟೆಷ್ಟು ಮಾಡಿದ್ದಾರೆ. ಅದು ನಾವು ನೆನಪಿಟ್ಟುಕೊಳ್ಳಬೇಕು. ನಾವು ದೇವರಿಗೆ ಸ್ತುತಿಸಬೇಕು. ಆದರೆ ನಮ್ಮ ಆಧ್ಯಾತ್ಮಿಕ ಮರವಿನಿಂದ ನಾವು ನಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು ಅಂತ ನಾವು ಅರ್ಥ ಮಾಡಿಕೋಬೇಕು. ವಿಶೇಷವಾಗಿ ನಾವು ಕತ್ತಲೆಯ ಹೃದಯಗಳಲ್ಲಿ ಹೋದಾಗ ಅಲ್ಲಿ ನಾವು ಅಸಹಾಯಕರಾಗಿದ್ದೇವೆ. ನಾವು ಚಿಂತಿಸುವುದನ್ನು ಮುಂದುವರಿಸಿದರೆ ಕತ್ತಲೆ ಗಾಢವಾಗಿ ಮತ್ತು ಆಳವಾಗಿ ಹೋಗುತ್ತದೆ. ನಮ್ಗೆ ಅರ್ಥವಾಗ್ತಾ ಇದೆಯಾ? ದೇವರ ದಾರಿಯಲ್ಲಿ ನಮಗೆ ಮುಂದುವರಿಯಬೇಡ ಅಂದರೆ ನಾವು ಚರ್ಚಲ್ಲಿ ಹೋಗಬಾರದು. ದೇವರ ದಾರಿಯಲ್ಲಿ ಮುಂದುವರಿಯೋದು ಹೇಗೆ ಎಂದು ಕೇಳಿಸ್ಕೊಂಡು ಹೋಗಿ ನಿಮ್ಮ ದಾರಿಯಲ್ಲೇ ನಡೆದರೆ ಏನು ಪ್ರಯೋಜನ? ಪುಟ್ಟಾಟಿಕೆ ಅಲ್ಲವೇ? ನಾವು ಹಾಗೆಯೇ ಜೀವನ ಮಾಡಬಾರದು. ನಾವು ನೋಡಿ, ಕೂಟಕ್ಕೆ ಬಂದಾಗ ಎಷ್ಟು ಸಮಯವನ್ನು ನಾವಿಲ್ಲಿ ಕಳೆಯುತ್ತಿದ್ದೇವೆ. ಆ ಟೈಮ್ ನಮ್ಗೆ ಬೇರೆ ಏನಾದರೂ ಮಾಡಬಹುದು ಅಲ್ಲವೇ? ನಿಮ್ಗೆ ಒಂದು ಉಪಯೋಗ ಉಂಟಾಗಬೇಕು, ಪ್ರಯೋಜನ ಉಂಟಾಗಬೇಕು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ದೇವರು ನಿಮ್ಮ ಹತ್ರ ಮಾತನಾಡುತ್ತಾರೆ, ಅದೇ ತರ ನೀವು ವರ್ತಿಸಬೇಕು. ವರ್ತಿಸಲಿಲ್ಲದಿದ್ದರೆ ನಮಗೆ ಏನು ದೇವರಿಂದ ಸಿಗುವುದಿಲ್ಲ. ಸೊ ಕೀರ್ತನಗಾರನು ಹೇಳ್ತಾನೆ, ಅವನ ಉಪಕಾರಗಳನ್ನು ಮರೆಯಬೇಡಿ. ಇದರ ಅರ್ಥವೇನು? ಉಪಕಾರಗಳನ್ನು ಮರೆಯಬೇಡಿ. ಹೋಶೆಯ 13:6 ಇದಕ್ಕೆ ಸೂಕ್ತವಾದ ವಿವರಣೆಯಾಗಿದೆ. ಈ ವಾಕ್ಯ ಹೇಳುತ್ತದೆ, ದೇವರು ಹೇಳ್ತಾ ಇದ್ದಾರೆ, ಆಹಾರವು ನನ್ನವರಿಗೆ ಸಿಕ್ಕಿದಾಗ ಹೊಟ್ಟೆ ತುಂಬಿಸಿಕೊಂಡರು. ಹೊಟ್ಟೆ ತುಂಬಿದಾಗ ಅವರ ಮನಸ್ಸು ಉಬ್ಬಿಕೊಂಡಿತ್ತು, ಇದರಿಂದ ನನ್ನನ್ನು ಮರೆತು ಬಿಟ್ಟಿದ್ದರು. ಏನು ದೇವರು ಹೇಳುತ್ತಾರೆ? ಆಹಾರವು ನನ್ನವರಿಗೆ ಸಿಕ್ಕಿದಾಗ ಹೊಟ್ಟೆ ತುಂಬಿಸಿಕೊಂಡರು. ಹೊಟ್ಟೆ ತುಂಬಿದಾಗ ಅವರ ಮನಸ್ಸು ಉಬ್ಬಿಕೊಂಡಿತ್ತು. ಉಬ್ಬಿಕೊಂಡಿತ್ತು ಮೀನ್ಸ್ ದೇ ಬಿಕೇಮ್ ಪ್ರೌಡ್. ಆದ್ದರಿಂದ ನನ್ನನ್ನು ಮರೆತು ಬಿಟ್ಟಿದ್ದರು. ಇದಲ್ವಾ ನಾವು ಮಾಡುವುದು? ದೇವರಿಂದ ಆಶೀರ್ವಾದ ಸಿಗ್ತದೆ ನಮಗೆ ಗೊತ್ತಿದೆ, ದೇವರಿಲ್ಲದಿದ್ದರೆ ಇದು ನನಗೆ ಸಿಕ್ಕುವುದಿಲ್ಲ. ಡೌಟ್ ಇದೆಯಾ ದೇವರ ಮಕ್ಕಳೇ? ಮತ್ತೆ ನಾವು ಯಾಕೆ ಇಷ್ಟು ಬೇಗನೆ ಮರೆತು ಬಿಡ್ತೇವೆ?
ನಾವು ಇವತ್ತು ದೇವರ ಪ್ರೀತಿಯಿಂದಾಗಿ ಅನೇಕ ಆಶೀರ್ವಾದಗಳನ್ನು ಹೊಂದಿದ್ದೇವೆ. ನಾವು ಅವುಗಳನ್ನು ಬೇಗನೆ ಮರೆತು ಬಿಡುತ್ತೇವೆ. ಏನಾದರೂ ನೆನಪಿದೆಯಾ ನಮಗೆ? ಒಂದೂ ನೆನಪಿರುವುದಿಲ್ಲ. ಆದರೆ ನಮಗೇನು ಸಿಗಲಿಲ್ಲ, ಇನ್ನೂ ಸಿಗಬೇಕು, ಅದೆಲ್ಲ ನೆನಪು ಜಾಸ್ತಿ ಅಲ್ಲವೇ? ಯೋಚಿಸಿ, ಸ್ವಲ್ಪ ಟೈಮ್ ತೆಗೆದು ಯೋಚಿಸಿ. ನಾವು ಯಾರಾದರೂ ಕೂತ್ಕೊಂಡು, ಅಪ್ಪ ದೇವರೆಷ್ಟೊಂದು ಒಳ್ಳೆಯದು ಮಾಡಿದ್ದಾರೆ ನನಗೆ, ದೇವರೇ ಸ್ತೋತ್ರ, ಹಾಗೆ ನಾವು ಒಂದು ದಿನ ಆದರೂ ಹೇಳ್ತೇವ? ನಾವು ಸ್ವಲ್ಪ ಟೈಮ್ ಕೂತ್ಕೊಂಡ್ರೆ, ಅಯ್ಯೋ ನನಗದಿಲ್ಲ, ಅಯ್ಯೋ ನನಗಿದಿಲ್ಲ, ಅಯ್ಯೋ ಅದು ಯಾವಾಗ ನನಗೂ ಸಿಗುತ್ತದೆ, ಇದು ಯಾವಾಗ ಬದಲಾಗುತ್ತದೆ, ಇದೇ ಅಲ್ಲ ರನ್ನಿಂಗ್ ಕಮೆಂಟ್ರಿ ಅಲ್ಲವೇ? ಈ ಸ್ವಭಾವ ನಾವು ನಿಲ್ಲಿಸಬೇಕು. ಇದೇ ಕೀರ್ತನಕಾರನು ಹೇಳ್ತಾ ಇರುವುದು. ನಾವು ನಮ್ಮ ಪ್ರೀತಿಯ ತಂದೆಯನ್ನು ಪಾಲಿಸುವುದಿಲ್ಲ. ದೇವರನ್ನು ಕೃತಜ್ಞತೆಯಿಂದ ಆರಾಧಿಸಲು ಮತ್ತು ದೇವರನ್ನು ಸೇವೆ ಮಾಡಲು ನಮಗೆ ಆಗುವುದಿಲ್ಲ. ಅಲ್ಲವೇ? ಬದಲಾಗಿ ನಾವು ಗೊಣಗಾಡುತ್ತೇವೆ, ಚಿಂತಿಸುತ್ತಾ ಇರುತ್ತೇವೆ ಮತ್ತು ನಮ್ಮ ಸ್ವಂತ ಕೆಲಸಗಳಿಗಾಗಿ ಎಲ್ಲ ದಿನಗಳನ್ನು ನಾವು ಕಳೆಯುತ್ತೇವೆ. ಈಗ ಸ್ವಲ್ಪ ಸ್ಟೂಡೆಂಟ್ಸ್ಗೆಲ್ಲ ಎಕ್ಸಾಮ್ ಆಯಿತು. ನೀವು ಸುಮ್ಮನೆ ಹಂಗೆ ಹೋಗಿ ಬರೆದ್ಬಿಟ್ಟು ಬಂದಿದ್ದೀರಾ? ಇಲ್ಲ, ಪುಸ್ತಕವೆಲ್ಲ ತೆಗೆದು ಓದಿದ್ದೀರಿ ಅಲ್ಲವೇ? ಆದರೆ ತಾನೇ ನಿಮಗೆ ಎಕ್ಸಾಮಿಗೆ ಬರೆಯಕ್ಕಾಗೋದು. ನಮ್ಮ ಜೀವನ ನಡೆಸುವುದಕ್ಕೆ ನಮಗೆ ಜ್ಞಾನ ಇರಬೇಕು ಮತ್ತು ಶಕ್ತಿ ಇರಬೇಕು, ಮೆಮೊರಿ ಪವರ್ ಇರಬೇಕು. ಅದಕ್ಕೆ ನಾವು ಬೈಬಲ್ ಓದುತ್ತಾ ಇರಬೇಕು, ಮೆಸೇಜಸ್ ಎಲ್ಲ ಕೇಳಿಸ್ಕೊಳ್ಳುತ್ತಾ ಇರಬೇಕು, ನಮ್ಮ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಆದರೇನೆ ಏನಾದರೂ ಒಂದು ಕಷ್ಟ ಬಂದರೆ ಅದು ಹೇಗೆ ನಮಗೆ ಸಾಲ್ವ್ ಮಾಡಬೇಕು ಅಂತ ಗೊತ್ತಾಗುತ್ತದೆ. ಕಷ್ಟನೇ ನಮ್ಮ ಎಕ್ಸಾಮ್. ಅದು ಸಾಲ್ವ್ ಮಾಡಬೇಕಂದ್ರೆ ನಮಗೆ ಜ್ಞಾನ ಇರಬೇಕು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳು, ಇದೆಲ್ಲ ಇನ್ನೂ ನಿಮಗೆ ಅರ್ಥವಾಗುವುದಕ್ಕೆ ಕಷ್ಟ ಇರಬಾರದು. ಹಲ್ಲೆಲೂಯಾ. ಇದೇ ಬಹುತೇಕ ವಿಶ್ವಾಸಿಗಳ ಹೃದಯ ಮನೋಭಾವ. ಅನೇಕ ತೊಂದರೆಗಳಿಂದ ದೇವರು ನಮ್ಮನ್ನು ಹೇಗೆ ಬಿಡುಗಡೆ ಮಾಡಿದ್ದಾನೆ ಎಂಬುದನ್ನು ನಾವು ಸುಲಭವಾಗಿ ಮರೆತು ಬಿಡುತ್ತೇವೆ ಮತ್ತು ಪ್ರತಿ ಹೊಸ ಸಮಸ್ಯೆಗೆ ನಾವು ಚಿಂತಿಸುತ್ತಲೇ ಇರ್ತೇವೆ. ನಾವು ಆತನಿಗೆ ವಿಧೇಯರಾಗಲು ಮತ್ತೆ ಸೇವೆ ಮಾಡಲು ಹಿಂಜರಿಯುತ್ತೇವೆ. ವಿಶ್ವಾಸ ಜೀವನ ಅಂದರೆ ಏನು? ಬೈಬಲಲ್ಲಿ ಏನು ಬರೆದಿದೆಯೋ ಅದು ವಿಶ್ವಾಸ ಮಾಡಿಕೊಂಡು ಅದೇ ಥರ ಜೀವನ ಮಾಡುವುದು ವಿಶ್ವಾಸ ಜೀವನ. ವಿಶ್ವಾಸ ಜೀವನ ಅಂದರೆ ಬರೀ ಚರ್ಚಲ್ಲಿ ಬರುವುದು ಮತ್ತು ಹೋಗಿ ಹಳೆ ಥರ ಜೀವನ ಮಾಡಿ ನಮಗೆ ಒಂದು ತೊಂದರೆ ಬಂದರೆ ಪ್ರಾರ್ಥಿಸುವುದಲ್ಲ. ತೊಂದರೆ ಬಂದರೆ ಅದು ಹೇಗೆ ಸಾಲ್ವ್ ಮಾಡಬೇಕು ಅಂತ ಎಲ್ಲ ಸೊಲ್ಯೂಷನ್ಸ್ ಬೈಬಲಲ್ಲಿ ಕೊಟ್ಟಿದೆ. ಅದೇ ಥರ ನಾವು ಸಾಲ್ವ್ ಮಾಡಬೇಕು. ಇಲ್ಲದಿದ್ದರೆ ಯಾರಿಗೂ ಸೊಲ್ಯೂಷನ್ ಸಿಗುವುದಿಲ್ಲ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನಮ್ಮ ಸಮಸ್ಯೆಗಳು ಇನ್ನೂ ಕಷ್ಟಕರವಾಗಿರುತ್ತದೆ. ಯಾಕೆ ಇದು ವಿಶ್ವಾಸಿಗಳಿಗೆ ನಂಬೋದಕ್ಕೆ ಇಷ್ಟು ಕಷ್ಟ ಅಂತ ನನಗೂ ಗೊತ್ತಾಗೋದಿಲ್ಲ. ಅಬ್ರಹಾಮನಿಗೆ ನಂಬಿಕೆ ಇತ್ತು, ಪಾರಂಪರ್ಯವೆಲ್ಲ ಮುರಿದೋಗಿತ್ತು, ಅವನ ಆಶೀರ್ವಾದವೆಲ್ಲ ಬಂದು ಸೇರಿತ್ತು. ಹೇಗೆ? ಅದೇ ನಾವು ನೋಡುವುದು. ನಂಬಿಕೆ ಇದ್ದರೆ ಸಾಕು, ಚರ್ಚ್ ಹೋಗಿದ್ದರೆ ಸಾಕು, ಪ್ರಾರ್ಥಿಸಿದರೆ ಸಾಕು. ನಾವೇನು ಮಾಡಬೇಡವಾ? ನಮ್ಮ ಜೀವನ ಬದಲಾಯಿಸಬೇಡವಾ? ನಾವು ದೇವರ ಸೇವೆ ಮಾಡಬೇಡವಾ? ಜ್ಞಾನ ಇಟ್ಕೊಳ್ಳಿ ದೇವರ ಮಕ್ಕಳೇ. ಇದೆಲ್ಲ ಬೈಬಲಲ್ಲಿ ಬರೆದಿರುವುದು. ನಾವು ಹಾಗೆಯೇ ಮಾಡಿದರೆ ನಮ್ಮ ಜೀವನ ಎಷ್ಟು ಬದಲಾಗುತ್ತದೆ, ನಮ್ಮ ಜೀವನ ಎಷ್ಟು ಖುಷಿಯಾಗುತ್ತದೆ. ನಾವು ಬದಲಾಗಬೇಕು, ದೇವರ ಸೇವೆ ಮಾಡಬೇಕು. ಹಲ್ಲೆಲೂಯಾ. ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ದೇವರ ಕೆಲವು ಪ್ರಯೋಜನಗಳನ್ನು ಇಲ್ಲಿ ದಾವೀದನು ವಿವರಿಸುತ್ತಾನೆ. ಕೀರ್ತನೆಗಳು 103, 3-6 ನಾನದು ಓದುತ್ತೇನೆ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವನು ಆಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರೈಸಿಕೊಳ್ಳುತ್ತಾನೆ. ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ಇದೇ ನಾವು ನೆನಪಿಸಿಕೊಳ್ಳಬೇಕು. ಹಲ್ಲೆಲೂಯಾ. ದೇವರು ಮಾಡಿದ ಮೊದಲ ಮತ್ತು ಅಗ್ರಗಣ್ಯ ಉಪಕಾರ ಎಂದರೆ ಅವನು ನಮ್ಮನ್ನು ಕ್ಷಮಿಸುತ್ತಾನೆ. ನಮಗೆ ಕ್ಷಮೆ ಸಿಕ್ಕಿದೆ. ನಾವೆಲ್ಲರೂ ಪಾಪಿಗಳು. ನಮ್ಮ ಆತ್ಮಕ್ಕೆ ಅಲ್ಲ ಅಂದರೆ ಮನುಷ್ಯನ ಆತ್ಮಕ್ಕೆ ಒಂದು ಕಾಯಿಲೆ ಇದೆ.
ಆ ಕಾಯಿಲೆ, ಕ್ಯಾನ್ಸರು, ಏನೇ ದೊಡ್ಡ ರೋಗಕ್ಕೆ ನಿಮಗೆ ಕಂಪೇರ್ ಮಾಡಬಹುದು. ಆ ರೋಗದಿಂದ, ಆ ಹೃದಯ ರೋಗದಿಂದ ನಮ್ಮ ಜೀವನ ತುಂಬಾ ಕೆಟ್ಟದಾಗುತ್ತದೆ. ಆ ರೋಗ ವಾಸಿಯಾಗಿದ್ದರೆ ನಮ್ಮ ಜೀವನ ಒಳ್ಳೆಯದಾಗುತ್ತದೆ. ಅರ್ಥ ಮಾಡಿಕೊಳ್ಳಿ. ಇದಕ್ಕೆ ಯೇಸುದೇವರು ಬಂದಿರುವುದು. ಹಲ್ಲೆಲೂಯಾ. ಸೊ ಮೊದಲ ಮತ್ತು ಅಗ್ರಗಣ್ಯ ಉಪಕಾರವೇನೆಂದರೆ ಅವನು ಕ್ಷಮಿಸುತ್ತಾನೆ. ಪಾಪವು ನಮ್ಮನ್ನು ದೇವರ ಸಹಭಾಗಿತ್ವದಿಂದ ಬೇರ್ಪಡಿಸುವುದನ್ನು ಮುಂದುವರಿಸಬಹುದು. ನಾವು ಅವುಗಳನ್ನು ಗುರುತಿಸಬೇಕು ಮತ್ತು ಪಶ್ಚಾತ್ತಾಪಪಟ್ಟು ಕ್ಷಮೆ ಕೇಳಿದರೆ ನಾವು ದೇವರೊಂದಿಗೆ ನಮ್ಮ ಸಂಬಂಧವನ್ನು ಪುನಃಸ್ಥಾಪಿಸಬಹುದು. ದೇವರೊಂದಿಗೆ ನಮಗೆ ಸಂಬಂಧ ಇರಬೇಕು. ಆದರೆ ಮಾತ್ರ ನಮಗೆ ಖುಷಿಯಾಗುವುದು, ನಮ್ಮ ಜೀವನ ಸಂತೋಷವಾಗುವುದು. ಆದರೆ ನಮ್ಮ ಹೃದಯದಲ್ಲಿ ಪಾಪವಿದ್ದರೆ ಆ ಪಾಪ ನಮ್ಮಿಂದ ಹೋಗಬೇಕು. ಯೇಸುದೇವರು ನಮ್ಮನ್ನು ಕ್ಷಮಿಸುತ್ತಾನೆ. ಮತ್ತು ನಾವು ಅದು ಪುನರಾವರ್ತಿಸುವುದಕ್ಕಲ್ಲ. ನಾವು ರಿಪೆಂಟ್ ಮಾಡಿ, ದೇವರೇ ನನ್ನನ್ನು ಕ್ಷಮಿಸಿ, ನಾನಿನ್ನೂ ಅದನ್ನು ಮುಟ್ಟುವುದಿಲ್ಲ ಅಂತ ಹಂಗೆ ಹೇಳಿ ಹೋಗುತ್ತಾ ಇರಬೇಕು. ಅದೇ ನಮ್ಮ ಜೀವನ ಆಗಿರಬೇಕು. ಆಗ ಮಾತ್ರ ನಮಗೆ ಖುಷಿಯಾಗುವುದು. ನಾವು ಪಶ್ಚಾತ್ತಾಪ ಪಡುವುದು ನಮ್ಮ ಪಾಪಗಳು ಮತ್ತೆ ಪುನರಾವರ್ತಿಸದಂತೆ ಪಶ್ಚಾತ್ತಾಪ ಪಡಬೇಕು. ಬರೀ ಪಾಪ ಮಾಡುವುದು, ದೇವರೇ ನನ್ನನ್ನು ಕ್ಷಮಿಸಿ ಅಂತ ಹೇಳಿಕೊಂಡು ಹೋಗುವುದಲ್ಲ. ಅದಕ್ಕೆಲ್ಲ ನಮಗೆ ಕ್ಷಮೆ ದೇವರು ನೀಡಿರುವುದು. ಹೌದು, ನಾವು ಪಾಪದಲ್ಲಿ ಬೀಳುತ್ತೇವೆ. ಚಿಕ್ಕ ಮಗು ಹೇಗೆ ಎದ್ದು ನಡೆಯೋದಕ್ಕೆ ಶುರು ಮಾಡುತ್ತೇನೆ? ಎಷ್ಟು ವಯಸ್ಸಲ್ಲಿ? 8 ತಿಂಗಳು ಅಥವಾ 1 ವರ್ಷದಲ್ಲಿ ಮಾತ್ರ ಆ ಮಗುಗೆ ಎದ್ದು ವಾಕ್ ಮಾಡಕ್ಕಾಗುತ್ತದೆ. ಅಲ್ಲಿ ತನಕ ನೀವು ನೋಡಿದಿರಲ್ಲ, ಹೇಳ್ತಾನೆ ಬಿಟ್ಬಿಡ್ತಾನೆ, ಮತ್ತು ಹೇಳ್ತಾನೆ ಬಿಟ್ಬಿಡ್ತಾನೆ. ಅದೇ ನಮ್ಮ ಜೀವನ ಶೈಲಿ. ಮತ್ತೆ ಜ್ಞಾನಸ್ನಾನ ತಕ್ಕೊಂಡು 20 ವರ್ಷ ಆಯಿತು, 10 ವರ್ಷ ಆಗಿದ್ದರೂ ಒಂದು ಮಗು ಥರ ನಾವು ಜೀವನ ಮಾಡಿದರೆ, ಅದಕ್ಕೆ ನಾನು ಯಾವಾಗಲೂ ಹೇಳುವುದು, ನೀವು ಎಷ್ಟು ವರ್ಷವಾಯಿತು ದೇವರ ಹತ್ರ ಬಂದ ಮೇಲೆ? ಇನ್ನು ಬಿತ್ತು ನೀವು ಜೀವನ ಮಾಡ್ತಾ ಇದ್ದೀರಾ? ಎದ್ದು ನಡೆಯಬೇಕು. ಈಗ ನಾವು ನಡೆದರೆ ನಾವು ಬೀಳ್ತೇವಾ ಚಿಕ್ಕ ಮಕ್ಕಳು ತರ? ಇಲ್ಲವಲ್ಲ. ಅದೇ ತರ ನಾವು ಜೀವನ ಮಾಡಬೇಕು. ಹಲ್ಲೆಲೂಯಾ. ಆದರೆ ನೋಡಿ, ನಾವು ನಡೆಯಕ್ಕೆ ಶುರು ಮಾಡಿದರೇನೆ ನಮಗೂ ಕಾನ್ಫಿಡೆನ್ಸ್ ಇರುತ್ತದೆ ಅಲ್ಲವೇ? ಎಲ್ಲಾದ್ರೂ ಹೋಗ್ಬೇಕಂದ್ರೆ. ಮತ್ತೆ ನಮಗೆ ನಡೆಯಕ್ಕೆ ಆಗುವುದಿಲ್ಲ ಅಂದ್ರೆ, ಈಗಲಾದ್ರೂ ನಮಗೆ ಕಾಲಿಗೆ ಏನಾದ್ರೂ ಆಗಿದ್ರೆ, ನಮ್ಗೆ ಚೆನ್ನಾಗಿ ನಡೆಯಕ್ಕಾಗಿಲ್ಲ, ನಾವು ಬಿಟ್ಬಿಟ್ರೆ ನಮಗೊಂದು ಕಾನ್ಫಿಡೆನ್ಸ್ ಇರುವುದಿಲ್ಲ ಅಲ್ಲವೇ? ನಮಗೀಗ ದೇವರ ಮೇಲೆ ನಂಬಿಕೆ ಇಲ್ಲದಿದ್ದರೆ, ಏನಾದರೂ ಪ್ರಾಬ್ಲಮ್ ಇದ್ದರೆ ಮತ್ತು ನಮಗೆ ಅನುಮಾನ, ಕೋಪ ಎಲ್ಲ ಬರ್ತಾ ಇದ್ದರೆ ಅರ್ಥ ಮಾಡಿಕೋಬೇಕು, ನಮಗೆ ಆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. ಏಕೆ? ನಮಗೆ ಪ್ರಾಪರ್ ಆಗಿ ನಡೆಯಕ್ಕಾಗ್ತಾ ಇಲ್ಲ. ಪ್ರಾಪರ್ ಆಗಿ ನಡೆಯಕ್ಕಾಗಿದ್ರೆ ನನ್ಗೆ ಗೊತ್ತು, ಹೌದು ಈಗ ನಡೆದಾದ್ರೂ ನನಗೆ ಮನೆ ಸೇರಬಹುದು ಅಲ್ಲವೇ? ಯಾಕೆಂದ್ರೆ ನನಗೆ ನಡೆಯಕ್ ಬರುತ್ತೆ. ಆದ್ರೆ ನನಗೆ ನಡೆಯಕ್ಕಾಗಲಿಲ್ಲ ಅಂದ್ರೆ ಐ ಹ್ಯಾವ್ ನೋ ಹೋಪ್. ಹೋಪ್ ಇದೆಯಾ? ಅದೇ ತರ ಇವತ್ತು ನಮಗೆ ಹೋಪ್ ಇಲ್ಲದಿದ್ದರೆ ನಮಗೆ ನಡೆಯಕ್ಕಾಗ್ತಾ ಇಲ್ಲ ಅಂತ ಅರ್ಥ ಮಾಡಿಕೋಬೇಕು. ನಮಗೆ ಹೋಪ್ ಇದೆಯಾ ದೇವರಲ್ಲಿ? ಹೋಪ್ ಇದೆಯಾ? ಹೌದು, ನಮ್ಮ ಮುಂದೆ ಸಮಸ್ಯೆಗಳಿದೆ, ತುಂಬಾ ಸಮಸ್ಯೆಗಳಿದೆ. ದೇವರು ಹೇಳಿಲ್ಲ ನಮಗೆ ಸಮಸ್ಯೆ ಬರುವುದಿಲ್ಲ ಅಂತ. ದೇವರು ಹೇಳಿದ್ರು ನಾನಿದ್ದೀನಿ ಅಂತ. ನಾವು ನಡೆಯಕ್ಕೆ ಶುರು ಮಾಡಿದರೆ ಆ ಹೋಪ್ ನಮಗೆ ಸಿಗುತ್ತದೆ. ನಿಮ್ಮ ಹೋಪ್ ಎಲ್ಲ ನಿಮ್ಮಿಂದ ಬಿಟ್ಟು ಹೋಗಿದರೆ ಇನ್ನೂ ಒಂದು ಮಗು ತರ ನೀವು ಬೀಳ್ತಾ ಹೋಗ್ತೀರಿ ಅಂತ ಅರ್ಥ ಮಾಡಿಕೊಳ್ಳಿದ್ದೆ ಅವರ ಮಕ್ಕಳೇ. ಸೊ ನಮಗೆ ಸಿಕ್ಕಿರುವ ಮೊದಲನೇ ಉಪಕಾರ ಕ್ಷಮೆ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ನಾವು ದೇವರ ಕ್ಷಮೆಯನ್ನು ಪಡೆದಾಗ ನಾವು ನಮ್ಮ ಸಂತೋಷ, ಶಾಂತಿ ಮತ್ತು ಭರವಸೆಗಳನ್ನು ಮರಳು ಪಡೆಯುತ್ತೇವೆ. ನಮ್ಮ ಹೃದಯದಲ್ಲಿ ಪಾಪ ಇದ್ದರೆ ನಮಗೆ ನೋವು ಉಂಟಾಗುತ್ತದೆ, ಸಂತೋಷ ಇರುವುದಿಲ್ಲ, ಸಮಾಧಾನವಿರುವುದಿಲ್ಲ. ಹೌದು, ನಾವು ಪಾಪ ಮಾಡುತ್ತೇವೆ. ಮತ್ತೆ ನಾವು ತಕ್ಷಣ ನಾವು ಗುರುತಿಸಿ, ದೇವರೇ ನಾನು ಪಾಪ ಮಾಡಿದ್ದೀನಿ, ಇನ್ನೂ ನಾನು ಮಾಡಲ್ಲ. ಹಾಗೆಯೇ ನಾವು ಮುಂದೆ ಹೋಗ್ಬೇಕು. ಜೀವನ ಪೂರ್ತಿ ಹಂಗೆ ಹೇಳುವುದಕ್ಕಲ್ಲ. ಒಂದು ಪೀರಿಯಡ್ ಆದ್ಮೇಲೆ ನಮಗೆ ಎದ್ದು ನಡೆಯಕ್ಕಾಗತ್ತೆ. ಸ್ವಲ್ಪ ದಿನ ಬೇಕು ನಡೆಯೋದಕ್ಕೆ, ಜೀವನ ಪೂರ್ತಿ ಅಲ್ಲ, ಸ್ವಲ್ಪ ದಿನ. ಆಮೇಲೆ ನಾವು ಎದ್ದು ನಡೆಯಬೇಕು. ಆದರೆ ನಾವು ಕ್ಷಮೆಯನ್ನು ಪಡೆಯದಿದ್ದರೆ, ಪಶ್ಚಾತ್ತಾಪ ಪಡೆದಿದ್ದರೆ, ಕೀರ್ತನೆಗಳು 32:3-4 ಹೇಳುವ ಪ್ರಕಾರ ನಮ್ಮ ಆತ್ಮವು ನಮ್ಮಲ್ಲಿ ದುಃಖಿಸುತ್ತೇವೆ ಮತ್ತು ದೇವರ ಕೈ
ನಮ್ಮ ಮೇಲೆ ಭಾರವಾಗಿರುತ್ತದೆ. ದೇವರ ಕೈ ನಮ್ಮ ಮೇಲೆ ಭಾರವಾಗುತ್ತದೆ. 5 ವರ್ಷ ಆಯ್ತು ದೇವರ ಕಡೆ ಬಂದು, ಇನ್ನೂ ಮಗು ತರ ಬೀಳ್ತಾ ಇದ್ದೀರಾ. ಕೆಲವರು 10 ವರ್ಷ ಆಯ್ತು, 15 ವರ್ಷ ಆಯ್ತು, 20 ವರ್ಷ ಆಯ್ತು, ಆದರೂ ಬಿದ್ದು ಹೋಗಿದರೆ. ಈ ವಾಕ್ಯ ನೋಡಿ, ನಮ್ಮ ಆತ್ಮವು ನಮ್ಮಲ್ಲಿ ದುಃಖಿಸುತ್ತದೆ, ಮತ್ತು ದೇವರ ಕೈ ನಮ್ಮ ಮೇಲೆ ಭಾರವಾಗಿರುತ್ತದೆ. ಹಲ್ಲೆಲೂಯಾ. 2ನೇದು, ಅವನು ನಮ್ಮ ಎಲ್ಲ ಕಾಯಿಲೆಗಳನ್ನು ಗುಣಪಡಿಸುತ್ತಾನೆ. ಅವನ ಉಪಕಾರಗಳನ್ನು ಮರೆಯಬೇಡಿ. ದೇವರ ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ. ಹೌದು, ನಮ್ಮ ಹೃದಯದಲ್ಲಿ ಒಂದು ದೊಡ್ಡ ಕಾಯಿಲೆ ಇದೆ, ಅದು ಕ್ಯಾನ್ಸರ್ಗಿಂತ ದೊಡ್ಡದು. ನಮ್ಮ ವಯಸ್ಸು ಹೆಚ್ಚಾಗುತ್ತಾ ಆ ಪಾಪಗಳು ಇನ್ನೂ ಗಟ್ಟಿಯಾಗುತ್ತದೆ. ದೇವರ ಮಕ್ಕಳೇ, ನಿಮ್ಮ ಪಾಪಗಳೆಲ್ಲ ದೊಡ್ಡದಾಗುತ್ತದೆ. ನೀವೆಷ್ಟು ದೊಡ್ಡವರಾಗುತ್ತೀರೋ ಅದೇ ತರ ನಮ್ಮ ಎಲ್ಲ ಪಾಪಗಳು ದೊಡ್ಡದಾಗುತ್ತದೆ. ಎಲ್ಲ ಪಾಪಗಳು. ಯೋಚನೆ ಮಾಡಿ ನೋಡಿ. ಕಂಟ್ರೋಲ್ ಇಲ್ಲದಿದ್ದರೆ, ಅದಕ್ಕೆ ಕಂಟ್ರೋಲೇ ಇರುವುದಿಲ್ಲ, ಅದೆಲ್ಲ ದೊಡ್ಡದಾಗ್ತಾ ಹೋಗ್ತದೆ. ಹಲ್ಲೆಲೂಯಾ. ಅದು ಪಾಪಗಳು ದೊಡ್ಡದಾದರೆ ಅಷ್ಟೊಂದು ಕಷ್ಟಗಳು ನಾವು ಅನುಭವಿಸಬೇಕು. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಇದೇ ಸುವಿಶೇಷ, ಸುವಾರ್ತೆ. ಮೊದಲು ನಮ್ಮ ಕಾಯಿಲೆ, ಆತ್ಮದ ಕಾಯಿಲೆ ವಾಸಿಯಾಗಬೇಕು. ನಮ್ಮ ಆತ್ಮದ ಕಾಯಿಲೆ ವಾಸಿಯಾಗಿದರೆ ನಮಗೆ ಸಂತೋಷ ಬರುತ್ತದೆ, ಸಮಾಧಾನ ಬರುತ್ತದೆ, ಭರವಸೆ ಉಂಟಾಗುತ್ತದೆ. ಹೋಪ್ ವಿಲ್ ನೆವರ್ ಫೇಡ್. ಆದರೆ ಒಳಗಡೆ ಕಾಯಿಲೆ ಇದ್ದರೆ ಹೋಪ್ ನಮಗೆ ಕಳೆದು ಹೋಗ್ತಾ ಇರುತ್ತದೆ. ಅಯ್ಯೋ, ಏನೂ ಒಳ್ಳೆಯದಾಗುವುದಿಲ್ಲ. ನಮ್ಮ ಮನೆಯಲ್ಲಿ ಯಾರೂ ಚೇಂಜ್ ಆಗುವುದಿಲ್ಲ. ಗಂಡ ಎಂತೂ ಚೇಂಜ್ ಆಗಿಲ್ಲ, ಹೆಂಡತಿ ಚೇಂಜ್ ಆಗುವುದಿಲ್ಲ, ಮಕ್ಕಳಂತೂ ಚೇಂಜ್ ಆಗುವುದಿಲ್ಲ. ಯಾಕೆ? ಒಳಗಡೆ ಕಾಯಿಲೆ ಇದೆ. ಅದಕ್ಕೆ ನೀವು ಹಂಗೆ ಚಿಂತಿಸುವುದು. ಇಟ್ಸ್ ಎ ಸಿಕ್ ಯೋಚನೆ. ದಿಸ್ ಕೈಂಡ್ ಆಫ್ ಥಾಟ್ ಇಸ್ ಸಿಕ್. ಹೀಲ್ಡ್ ಯೋಜನೆ ಹಂಗಿರ್ತದೆ? ಇಲ್ಲ, ಎಲ್ಲರೂ ಚೇಂಜ್ ಆಗುತ್ತಾರೆ. ಮೈ ಹಸ್ಬೆಂಡ್ ವಿಲ್ ಚೇಂಜ್ ಬಿಕಾಸ್ ಐ ಆಮ್ ಚೇಂಜಿಂಗ್. ನಾನು ಚೇಂಜ್ ಆಗ್ತಾ ಇದ್ದೀನಿ, ನಮ್ಮ ಯಜಮಾನರು ಚೇಂಜ್ ಆಗ್ತಾರೆ, ಮಕ್ಕಳು ಚೇಂಜ್ ಆಗ್ತಾರೆ, ಎಲ್ಲ ಚೆನ್ನಾಗಿ ಹೋಗ್ತದೆ ನನ್ನ ಮನೆಯಲ್ಲಿ. ನಮ್ಮ ಆ ಕಾಯಿಲೆ ವಾಸಿಯಾಗ್ತಾ ಹೋದಾಗ, ಕ್ಯಾನ್ಸರ್ ಅಂತ ಆ ಆತ್ಮದ ಕಾಯಿಲೆ ವಾಸಿಯಾಗ್ತಾ ಹೋದಾಗ ನಮಗೆ ಭರವಸೆ ಬರುತ್ತದೆ. ಬರೀ ಭರವಸೆ ಅಲ್ಲ, ಕಣ್ಣಾರೆ ನಾವು ನೋಡುತ್ತೇವೆ ನಮ್ಮ ಆಶೀರ್ವಾದಗಳು. ಹಲ್ಲೆಲೂಯಾ. ಸೊ ನಿಮಗೆ ಸಂತೋಷ ಇಲ್ಲದಿದ್ದರೆ ಅರ್ಥ ಮಾಡಿಕೊಳ್ಳಿ, ಪಾಪ ಇನ್ನೂ ಒಳಗೆ ಸೇರಿಕೊಂಡಿದೆ. ನೀವದು ಗುರುತಿಸಲಿಲ್ಲ, ಅದನ್ನ ಕ್ಷಮೆ ಕೇಳಲಿಲ್ಲ. ಕೀರ್ತನೆಗಳು 32 ಇವತ್ತು ಹೋಗಿ ಓದಿರಿ ದೇವರ ಮಕ್ಕಳೇ. ನೀವೆಷ್ಟು ಜನ ಬೈಬಲ್ ಓದುತ್ತೀರಾ? ನೀವು ಟೈಮ್ ತೆಗೆಯಬೇಕು. ಪ್ರಾರ್ಥನೆಗೆ ಇಷ್ಟು ಸಮಯ, ಬೈಬಲ್ ಓದುವುದಕ್ಕೆ ಇಷ್ಟು ಸಮಯ, ಮತ್ತೆ ಮಿನಿಸ್ಟ್ರಿ ಮಾಡುವುದಕ್ಕೆ ಇಷ್ಟು ಸಮಯ. ಇದಕ್ಕೆಲ್ಲ ಸಮಯ ಇಲ್ಲ ಅಂತ ಹೇಳಿ ದೇವರ ಹತ್ರ ಹೋದ್ರೆ ದೇವರ ಮಕ್ಕಳೇ ನಮಗೆ ಸಿಗುವುದಿಲ್ಲ. ಅರ್ಥ ಮಾಡಿಕೊಳ್ಳಿ, ಅದಲ್ಲ ವಿಶ್ವಾಸ ಜೀವನ. ವಿಶ್ವಾಸ ಜೀವನ ಡಿಸಿಪ್ಲಿನ್ ಮಾಡಿಕೊಂಡು ಹೋಗಿ ದೇವರ ಮಕ್ಕಳೇ, ಎಷ್ಟು ಒಳ್ಳೆಯದಾಗುತ್ತೆ ನಮ್ಮ ಜೀವನ. ಸೊ 2ನೇದು, ಅವನು ನಮ್ಮ ಎಲ್ಲ ಕಾಯಿಲೆಗಳನ್ನು, ಅಂದರೆ ದೇಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಕಾಯಿಲೆಗಳನ್ನು ಗುಣಪಡಿಸುತ್ತಾನೆ. ದೇವರು ನಮ್ಮ ದೇಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಕಾಯಿಲೆಗಳನ್ನು ಗುಣಪಡಿಸುತ್ತಾನೆ. ನಾವೆಲ್ಲರೂ ಸಾಕಷ್ಟು ಅನುಭವಗಳನ್ನು ಹೊಂದಿದ್ದೇವೆ, ಇಲ್ಲ ಅಂತ ನಮಗೆ ಹೇಳಕ್ಕಾಗತ್ತಾ? ಇಲ್ಲ. ಇದರ ಬಗ್ಗೆ ನೀವು ಯೋಚಿಸಿ. ದೇವರ ವಾಕ್ಯ ಮತ್ತು ಚರ್ಚ್ ಮೂಲಕ ನಾವು ಎಷ್ಟು ದೇಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಚಿಕಿತ್ಸೆ ಪಡೆದಿದ್ದೇವೆ. ಇದನ್ನು ಎಂದಿಗೂ ಮರೆಯಬಾರದು. ಬದಲಾಗಿ ನೀವು ಇದನ್ನು ನೆನಪಿಸಿಕೊಳ್ಳಬೇಕು. ಡೈಲಿ ನೀವು ಟೈಮ್ ತೆಗೆದುಬಿಟ್ಟು ದೇವರೇನೇನು ಕೊಟ್ಟಿದ್ದಾರೆ ಎಂದು ನೆನಪಿಸಿಕೊಳ್ಳಬೇಕು. ಆದರೆ ನಾವು ಟೈಮ್ ತೆಗೆದುಬಿಟ್ಟು ದೇವರೇನೇನು ಕೊಟ್ಟಿಲ್ಲ ಅದು ನಾವು ದೇವರನ್ನು ನೆನಪಿಸುತ್ತಾ ಹೋಗ್ತೇವೆ. ದೇವರಿಗೆ ನೆನಪಿದೆ ಇದೆಲ್ಲ. ದೇವರೇ ನನಗದು ಕೊಟ್ಟಿಲ್ಲ, ಇನ್ನು ನೀವು ಇದು ಮುಟ್ಟಲಿಲ್ಲ, ನನಗೆ ಮದುವೆ ಆಗಲಿಲ್ಲ, ನನಗೆ ಜಾಬ್ ಇನ್ನೂ ಸಿಗಲಿಲ್ಲ, ನನಗೆ ಜಾಬ್ ಪ್ರಮೋಷನ್ ಆಗಲಿಲ್ಲ, ನನ್ನ ಮನೆ ಇನ್ನೂ ಕಟ್ಟಲಿಲ್ಲ, ನನಗೊಂದು ಚೆನ್ನಾಗಿರುವ ಬಾಡಿಗೆ ಮನೆ ಇಲ್ಲ.
ಆ ಬಾಡಗ ಮನೆ ದೇವರೇ ಕೊಟ್ಟಿರುವುದು, ಅದು ದೇವರೇ ಸ್ತೋತ್ರ ಅಂತ ಹೇಳುವುದಿಲ್ಲ. ಜೋಬು ಕೊಟ್ಟಿರುವುದು ದೇವರೇ, ಏನಾದರೂ ಒಂದು ಜೋಬ್, ಅದಕ್ಕೆ ದೇವರೇ ಸ್ತೋತ್ರ ಅಂತ ಹೇಳುವುದಿಲ್ಲ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಮೂರನೇದಾಗಿ, ನಮ್ಮ ಜೀವನವನ್ನು ನಾಶದಿಂದ ತಪ್ಪಿಸಿದನು, ಅಂದರೆ ಅವನು ಶಾಶ್ವತ ಮರಣದಿಂದ ನಮ್ಮನ್ನು ರಕ್ಷಿಸಿದನು. ಇಂದು ನಮಗೆ ಮೋಕ್ಷ ಇದೆ. ವಿ ಆರ್ ಸೇವ್ಡ್, ಟುಡೇ ವಿ ಹ್ಯಾವ್ ಸಾಲ್ವೇಷನ್. ಇದೆಲ್ಲ ಯೋಚಿಸಬೇಕು. ತುಂಬಾ ಜನರು ಹೇಳ್ತಾರೆ, ನಾನು 10 ಬಾರಿ ಬೈಬಲ್ ಓದಿದೆ ಪಾಸ್ಟರ್, ಎಲ್ಲ ಗೊತ್ತು ನನಗೆ, ಆದರೆ ನನ್ನ ಜೀವನ ತುಂಬಾ ಕಷ್ಟ, ನನಗೇನು ಪ್ರಗತಿನೇ ಇಲ್ಲ. ನಾವು ಬೈಬಲ್ ಓದುವುದು ಅದೇ ತರ ಜೀವನ ಮಾಡುವುದಕ್ಕೆ, ಬರೀ ಹೆಡ್ ನಾಲೆಜ್ಗಲ್ಲ, ಎಕ್ಸ್ಪೀರಿಯನ್ಸ್ ನಾಲೆಜ್ಗೆ. ಹಲ್ಲೆಲೂಯ. 4ನೇದು, ಆತನು ತನ್ನ ಪ್ರೀತಿ ಮತ್ತು ಕರುಣೆಯಿಂದ ನಮಗೆ ಕಿರೀಟವನ್ನು ನೀಡುತ್ತಾನೆ. ಅಂದರೆ ದೇವರು ತನ್ನ ಪ್ರೀತಿ ಮತ್ತು ಕರುಣೆಯನ್ನು ನಮಗೆ ಎಷ್ಟೊಂದು ಕೊಟ್ಟಿದ್ದಾರೆ ಅಂತ. ಅವನ ಪ್ರೀತಿ ಮತ್ತು ಕರುಣೆಯಿಂದ ಕಿರೀಟವನ್ನು ಕೊಟ್ಟಿದ್ದಾನೆ ಅಲ್ಲವೇ? ನೋಡಿ, ಯಾರದು ಮುಖದಲ್ಲೂ ಸಂತೋಷ ಇದೆಯಾ? ಮತ್ತೆ ಹೆಂಗೆ ನಿಮಗೆ ನೀವು ಆಶಿಸುವ ಸಂತೋಷ ಬರುವುದು? ಸಿಗೋದಿಲ್ಲ. ಸಿಕ್ಕಿರುವುದಕ್ಕೆ ಸಂತೋಷ ಪಡ್ರಿ. ನಿಮಗೆ ಏನೇನು ದೇವರು ಕೊಟ್ಟಿದ್ದಾರೆ ಅದರಲ್ಲಿ ನೀವು ಸಂತೋಷ ಪಡ್ರಿ, ತೃಪ್ತರಾಗಿರಿ, ದೇವರನ್ನು ಸ್ತುತಿಸಿರಿ, ದೇವರನ್ನು ಆರಾಧಿಸಿರಿ. ಒಂದು ಮಾತು, ದೇವರೇ ನೀನು ನನ್ನ ಜೀವನದಲ್ಲಿ ಬರಲಿಲ್ಲದಿದ್ದರೆ ನಾನು ಹೆಂಗೆ ಜೀವಿಸುತ್ತಾ ಇದ್ದೆ? ಡೈಲಿ ನೀವು ಬಾಯಿಯಿಂದ ದೇವರಿಗೆ ಕೇಳಬೇಕು. ನೀವು ಹೇಳ್ತೀರಾ? ಇಲ್ಲ. ದೇವರೇ ನನಗೆ ತುಂಬಾ ಪ್ರಾಬ್ಲಮ್ಸ್ ಇದೆ, ನೀವು ಮುಟ್ಟಲಿಲ್ಲ ಅಂದ್ರೆ ನಾನು ಹೆಂಗೆ ಜೀವನ ಮಾಡುವುದು? ಇದೇ ಡೈಲಿ ಹೇಳುವುದು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ನಾವು ದೇವರ ಕೊಟ್ಟಿರುವುದನ್ನು ನಾವು ಅರ್ಥ ಮಾಡಿಕೊಂಡು ದೇವರನ್ನು ಸ್ತುತಿಸುತ್ತಾ ಹೋಗಿದರೆ ನಮ್ಮ ಜೀವನ ಬದಲಾಗುತ್ತದೆ. ಹಲ್ಲೆಲೂಯ. ಮತ್ತೆ 5ನೇದು ಇನ್ನೊಂದು, ಅದು ನನಗೆ ತುಂಬಾ ಇಷ್ಟ, ನೀವೆಲ್ಲರೂ ಅರ್ಥ ಮಾಡಿಕೋಬೇಕು. ಅದೇ ತರ ನೀವು ಜೀವನ ಮಾಡಬೇಕು. ಹದ್ದಿಗೆ ಬರುವಂತೆ ನಮ್ಮ ಯೌವನವು ತಿರುಗಿ ಬರಮಾಡುತ್ತಾನೆ. ಧರ್ಮಗ್ರಂಥದಲ್ಲಿ ಹದ್ದುಗಳು ಶಕ್ತಿ ಮತ್ತು ಚೈತನ್ಯವನ್ನು ಪ್ರತಿನಿಧಿಸುತ್ತದೆ. ಹದ್ದುಗಳಂತೆ ನಾವು ಫ್ಲೈ ಮಾಡಬೇಕು. ಈಗ ನೋಡಿ, 20 ವರ್ಷ ಆಯ್ತು, ನೋಡಿದ್ರೆ 40 ವರ್ಷ ತರ ನಿಮ್ಮ ಮುಖ ಕಾಣುತ್ತದೆ. 40 ವರ್ಷ ಆದರೆ 60, 60 ಆಗಿದ್ರೆ 80. ಅದೇ ತರ ನಮ್ಮ ಮುಖ ಇಲ್ಲ. ನಾವು ಹಂಗೆ ಅಲ್ಲ, ನಮಗೆ ಆ ಚೈತನ್ಯ ಇರಬೇಕು. ಸಂತೋಷದಿಂದ ತಾನೇ ಆ ಚೈತನ್ಯ ಬರುವುದು. ಹದ್ದುಗಳಂತೆ ಹದ್ದಿಗೆ ಬರುವಂತೆ ನಮ್ಮ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ನಾವು ದೇವರಿಗೆ ವಿಧೇಯರಾಗಿ ಮತ್ತು ದೇವರ ಸೇವೆ ಮಾಡುತ್ತಾ ಜೀವಿಸಿದಾಗ ನಮ್ಮ ಯೌವನವು ನವೀಕರಿಸಲ್ಪಡುತ್ತದೆ. ಅಂದರೆ ವಯಸ್ಸಾದಂತೆ ನಾವು ಲೌಕಿಕ ಜನರಂತೆ ಇರುವುದಿಲ್ಲ, ಆರೋಗ್ಯವಾಗಿ ನಾವು ಇರುತ್ತೇವೆ. ನಾವು ಯುವ ಮತ್ತು ಶಕ್ತಿಯುತರಾಗಿರಬಹುದು. ನಮ್ಮ ಆತ್ಮ ಯಂಗ್ ಆಗಿರುತ್ತದೆ. ನಮ್ಮ ಆತ್ಮದಿಂದ ನಮಗೆ ಜೀವನ ಬರುವುದು. ನಮ್ಮ ಆತ್ಮ ಯೇಸುವಿನ ಆತ್ಮ. ಯೇಸುವಿನ ಆತ್ಮ ತರ ಆಗಬೇಕು. ನಮ್ಮ ಆತ್ಮ ನಮ್ಮ ತರ ಇದ್ದರೆ, ಹೌದು, ಈ ಲೋಕದಲ್ಲಿ ಇರುವ ಜನರು ತರ ನಾವು ಜೀವನ ಮಾಡಬೇಕು. ಅರ್ಥ ಮಾಡಿಕೊಳ್ಳಿ. ನಮ್ಮ ಆತ್ಮ ಯೇಸುವಿನ ಆತ್ಮ ತರ ಬದಲಾಗಿದರೆ ನಮಗೆ ಯೌವನ, ನಾವು ವಯಸ್ಸಾಗಿದರೂ ನಮಗೆ ಶಕ್ತಿ, ಚೈತನ್ಯ, ಆರೋಗ್ಯ ಇದೆಲ್ಲ ಸಿಗುತ್ತದೆ ದೇವರ ಮಕ್ಕಳೇ. ಇಂದ ಸಾಕ್ಷಿ ಇರುವ ಜನರನ್ನು ನನಗೆ ಸಿಗ್ತದಾ? ಚಾಲೆಂಜ್ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಬರೀ ಗೊಣಗುತ್ತಾ ದುಃಖಿಸಿ ಜಗಳ ಮಾಡಿಕೊಂಡು ಯಾಕೆ ಜೀವನ ಕಳೆಯೋದು? ಹೇಳಿ. ವಿಶ್ವಾಸಿಗಳಿಗೆ ಬುದ್ಧಿ ಇರಬೇಕು. ನಾವು ಬದಲಾಗಬೇಕಂದ್ರೆ ನಮಗೆ ತುಂಬಾ ಶಕ್ತಿ ಬೇಕು. ದೇವರ ತರ ಬದಲಾಗಬೇಕಂದ್ರೆ ನಮ್ಮ ಆಸೆಗಳು, ನಮ್ಮ ಪಾಪಗಳೆಲ್ಲ ನಾವು ಬಿಟ್ಬಿಡಬೇಕು. ಅದಕ್ಕೆ ಆಗುವುದಿಲ್ಲ. ಅದಕ್ಕೆ ಈಸಿ ದಾರಿಯಲ್ಲಿ ಅವರು ನಡೆದು, ಅದಕ್ಕೆ ನೋಡಿ, ಇಷ್ಟು ಪ್ರಾರ್ಥನೆ ಮಾಡುವ ವಿಶ್ವಾಸಿಗಳ ಮುಖದಲ್ಲಿ, ಇಷ್ಟು ಆರಾಧನೆ ಮಾಡುವ ವಿಶ್ವಾಸಿಗಳ ಮುಖದಲ್ಲಿ, ಇಷ್ಟೊಂದು ಚರ್ಚ್ ಹೋಗುವ ವಿಶ್ವಾಸಿಗಳ ಮುಖದಲ್ಲಿ ಸಂತೋಷ ಇದೆಯಾ? ಅವರಿಗೆ ಆರೋಗ್ಯ ಇದೆಯಾ?
ಯಾಕೆ ನೀವು ಯೋಚಿಸುತ್ತೀರಾ? ಹಲ್ಲೆಲೂಯ. ಅನೇಕ ಜನರಿಗೆ ಸಾಕ್ಷಿಗಳಾಗಿ ನಾವು ಬದುಕಬೇಕು. ಹದ್ದಿಗೆ ಬರುವಂತೆಯೇ ನಮ್ಮ ಯೌವನವು ತಿರುಗಿ ಬರಮಾಡುತ್ತಾನೆ. ನೋಡಿ ಏನೇನು ದೇವರು ನಮ್ಗೆ ಕೊಟ್ಟಿದ್ದಾನೆ ಅಂತ, ಏನೇನು ಆಲ್ರೆಡಿ ಕೊಟ್ಟಿದ್ದಾನೆ. ಆತನು ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು. ನಮ್ಮ ಆತ್ಮದ ಕಾಯಿಲೆ ವಾಸಿ ಮಾಡುತ್ತಾನೆ, ಸಮಸ್ತ ರೋಗಗಳನ್ನು ವಾಸಿ ಮಾಡುತ್ತಾನೆ. ಮನಸ್ಸಿಗೆ ಯಾವಾಗಲೂ ನೋವುಂಟಾಗುತ್ತದೆ, ಅದೆಲ್ಲ ಹೀಲು ಮಾಡಿ ದೇವರು ಮುಂದೆ ಹೋಗ್ತಾ ಇರುತ್ತದೆ. ಅದೆಲ್ಲ ನಮ್ಮ ಅನುಭವ. ಹೇಳಿ, ಎಲ್ಲಿಂದ ಬಂದಿರೋದು ಹೇಳಿ? ದೇವರ ಮೇಲೆ ನಿಮಗೆ ಕೃತಜ್ಞತೆ ಇದೆಯಾ? ನಾವು ನೆನಪಿಸಿಕೊಳ್ಳಬೇಕು, ದೇವರೇ ಇದೆಲ್ಲ ನನಗೂ ಕೊಟ್ಟಿದೆಯಲ್ಲ ಅಂತ. ಮತ್ತೆ ಪ್ರೀತಿ ಕೃಪಗಳೆಂಬ ಕಿರೀಟದಿಂದ ಅವನು ನಮ್ಮನ್ನು ಆಶೀರ್ವದಿಸ್ತಾನೆ. ಇದೆಲ್ಲ ಸುಳ್ಳ ಹೇಳಿ? ನಿಮ್ಮ ಜೀವನದಲ್ಲಿ ಇದೆಲ್ಲ ಇಲ್ಲ? ಕೀರ್ತನೆಗಳು 103:3-6 ಬರೆದಿರುವ ಒಂದೊಂದು ಬ್ಲೆಸ್ಸಿಂಗ್ ನಿಮ್ಮ ಜೀವನದಲ್ಲಿ ಇಲ್ಲ ಅಂತ ನೀವು ಹೇಳಕ್ಕಾಗತ್ತಾ? ಓದಿ ನೋಡ್ರಿ ದೇವರ ಮಕ್ಕಳೇ. ಹಲ್ಲೆಲೂಯ. ನಾವು ಪ್ರತಿದಿನ ಪ್ರತ್ಯೇಕ ಸಮಯವನ್ನು ಕಳೆದು ದೇವರ ಎಲ್ಲ ಪ್ರಯೋಜನಗಳನ್ನು ನೆನಪಿಸಿಕೊಳ್ಳಬೇಕು. ಇದು ಬಹಳ ಮುಖ್ಯ ದೇವರ ಮಕ್ಕಳೇ. ನಮಗೆ ಇದು ನಾವು ಅಭ್ಯಾಸ ಮಾಡಬೇಕು. ಬರೀ ಪ್ರಾರ್ಥಿಸುವುದಲ್ಲ, ದೇವರು ಏನೇನು ಕೊಟ್ಟಿದ್ದಾರೆ ಅದಕ್ಕೆ ಕೃತಜ್ಞತೆ ಹೇಳುವುದು. ಟೈಮ್ ಇಲ್ಲ ಅಂದರೂ ಕೆಲವರು ಫಾಸ್ಟ್ ಮಾಡಿ ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾರೆ ಅಲ್ಲವೇ? ಮತ್ತೆ ದೇವರು ಕೊಟ್ಟಿರುವುದಕ್ಕೆ ಧನ್ಯವಾದ ಹೇಳುವುದಕ್ಕೆ ಜನರಿಗೆ ಟೈಮ್ ಇಲ್ಲ ಅಂದರೆ, ವಿಶ್ವಾಸಿಗಳಿಗೆ ಟೈಮ್ ಇಲ್ಲ ಅಂದರೆ ನೀವು ಹಂಗೆ ಬಿಡಬಾರದು. ಡೈಲಿ ನೀವು ಪ್ರತ್ಯೇಕ ಸಮಯವನ್ನು ಕಳೆದು ದೇವರೇನೇನು ಕೊಟ್ಟಿದ್ದಾರೆ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ 1 by 1. ಅದು ಟೈಮ್ ವೇಸ್ಟ್ ಮಾಡುತ್ತಾ ಇರುವುದನ್ನು ನೀವು ಯೋಚನೆ ಮಾಡಬಾರದು. ನೀವು ಅದಕ್ಕೆ ಟೈಮ್ ಕಳೆದು ಯೋಚಿಸಿ ದೇವರಿಗೆ ಧನ್ಯವಾದ ಹೇಳಿದ್ರೆ ಮಾತ್ರ ನಿಮ್ಮ ಆತ್ಮಕ್ಕೆ ಪ್ರಗತಿ ಉಂಟಾಗುವುದು. ಇಲ್ಲದಿದ್ದರೆ ಪ್ರತಿ ತೊಂದರೆಯಲ್ಲೂ ನಾವು ದೇವರನ್ನು ಅನುಮಾನಿಸಲು ಮತ್ತು ಚಿಂತಿಸುವುದನ್ನು ಪ್ರಾರಂಭಿಸುತ್ತೇವೆ. ಪರಿಣಾಮವಾಗಿ ನಾವು ಆರಾಧಕರ ಬದಲಿಗೆ ದೂರದಾರರಾಗುತ್ತೇವೆ ಅಲ್ಲವೇ? ನಾವು ಡೈಲಿ ಪ್ರಾರ್ಥನೆಗೆ ಸಮಯ ಕಳೆಯುತ್ತೇವೆ, ಆದರೆ ದೇವರ ಮಕ್ಕಳೇ ನಾವು ಡೈಲಿ ದೇವರು ಕೊಟ್ಟಿರುವ ಎಲ್ಲ ಉಪಕಾರಗಳು ನೆನಪಿಟ್ಟುಕೊಂಡು ನಾವು ನೆನಪಿಸಿಕೊಳ್ಳಬೇಕು. ಅದಕ್ಕೆ ಟೈಮ್ ನೀವು ಸೆಪ್ರೇಟ್ ಆಗಿ ಕಳೆಯಬೇಕು. ಇಲ್ಲದಿದ್ದರೆ ಒಂದು ತೊಂದರೆ ಬಂದರೆ ನಿಮಗೆ ಅನುಮಾನವಾಗುತ್ತದೆ, ಮತ್ತೆ ಯೋಚನೆ ಮಾಡುತ್ತೀರಿ, ಚಿಂತಿಸುತ್ತೀರಿ, ಪರಿಣಾಮವಾಗಿ ದೂರದಾರರಾಗಿ ನಾವು ಜೀವನ ಮಾಡುತ್ತೇವೆ ಅಲ್ಲವೇ? ಇದೆಲ್ಲ ನಿಜಾನ ಅಥವಾ ಸುಮ್ಮನೆ ನಾನು ಹೇಳ್ತಾ ಇದ್ದೇನೆ? ಯು ಹ್ಯಾವ್ ಸೀನ್ ಓನ್ಲಿ ದ ನೆಗೆಟಿವ್ ಸೈಡ್ ಆಫ್ ಕ್ರಿಸ್ಟಿಯಾನಿಟಿ. ಪಾಸಿಟಿವ್ ಸೈಡ್ ಆಫ್ ಕ್ರಿಸ್ಟಿಯಾನಿಟಿ ಹೌ ಮೆನಿ ಪೀಪಲ್ ಹ್ಯಾವ್ ಸೀನ್? ನೀವೆಲ್ಲರೂ ದೇವರ ವಿಶ್ವಾಸ ಜೀವನದ ನೆಗೆಟಿವ್ ಸೈಡ್ ಮಾತ್ರ ನೋಡಿದಿರಿ, ಪಾಸಿಟಿವ್ ಸೈಡ್ ನೀವು ನೋಡಿದರ? ದೇವರ ವಾಕ್ಯದ ಪ್ರಕಾರ ಜೀವನ ಮಾಡಿದರೆ ಮಾತ್ರ ಆ ಪಾಸಿಟಿವ್ ಸೈಡ್ ನೋಡುವುದು. ಗಾಡ್ಸ್ ಪ್ರಾಮಿಸಸ್ ಆರ್ ಎಸ್ ಅಂಡ್ ಆಮೆನ್. ದೇವರು ವಾಸಿ ಮಾಡುವ ದೇವರು. ನಮಗೆ ರೋಗನೇ ಬರುವುದಿಲ್ಲ, ರೋಗ ಬಂದರೂ ಹಾಸ್ಪಿಟಲ್ ಹೋಗ್ಬೇಕಾಗಿಲ್ಲ. ನಾವು ರಿಪನ್ ಮಾಡಿ ದೇವರೇ ನಾನು ಇನ್ನೂ ಮಾಡುವುದಿಲ್ಲ ಅಂತ ಹೇಳಿದರೆ ದೇವರು ವಾಸಿ ಮಾಡುತ್ತಾರೆ. ಎಷ್ಟು ಒಳ್ಳೆಯ ದೇವರು ನಮಗಿದ್ದಾರೆ. ಅದಕ್ಕೆ ನಾನು ಹೇಳಿರುವುದು, ವಿಶ್ವಾಸಿಗಳು ನೆಗೆಟಿವ್ ಸೈಡ್ ಆಫ್ ದೇರ್ ಲೈಫ್ ವಿಶ್ವಾಸ ಜೀವನ ನೋಡಿದಿರಿ, ಪಾಸಿಟಿವ್ ಸೈಡು ಎಷ್ಟು ಜನ ನೋಡಿದಿರಿ. ಹಲ್ಲೆಲೂಯ. ಸೊ ಆದ್ದರಿಂದ ನೀವು ಪ್ರತಿದಿನ ಅವನ ಉಪಕಾರಗಳ ಸ್ಮರಣೆಯಲ್ಲಿ ಪ್ರತ್ಯೇಕ ಸಮಯವನ್ನು ಮೇಲೆ ನೀವು ಕಲಿಯಬೇಕು. ಬರೀ ಪ್ರಾರ್ಥಿಸುವುದಲ್ಲ. ನಿಮಗೆ ಅರ್ಥವಾಯ್ತಲ್ಲ? ಬರೀ ಪ್ರಾರ್ಥಿಸುವುದಕ್ಕಲ್ಲ ನೀವು ಟೈಮ್ ಕಳೆಯುವುದು. ದೇವರೇನೇನು ಕೊಟ್ಟಿದ್ದಾರೆ ಅದು ಸ್ಪೆಷಲಿ ಏನೇನು ನೀವು ಸ್ಮರಿಸಬೇಕು ಅಂತ ಕೀರ್ತನೆಗಳು 103:3-6 ಬರೆದಿದೆ. ನೀವು ಓದಿ ಅದಕ್ಕೋಸ್ಕರ ನೀವು ಸ್ತೋತ್ರ ಮಾಡಬೇಕು. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.